ನಮ್ಮ ಪೂರ್ವಿಕರು ಮಾನವನ ಮನಸ್ಥಿತಿಯನ್ನು ಅರಿತು ನಮ್ಮ ಶಕ್ತಿಯಲ್ಲಿ 3 ವರ್ಗಗಳನ್ನು ವಿಂಗಡಿಸ್ತಾರೆ. ಅದರಲ್ಲಿ ಸತ್ವ, ರಜಸ್ಸು, ತಮಸ್ಸು. ಇವುಗಳ ಅರ್ಥ ಆದರೂ ಏನು, ಯಾಕೆ ನಾವು ಇವುಗಳ ಬಗ್ಗೆ ತಿಳ್ಕೋಬೇಕು ಮತ್ತು ಇದರ ಮಹತ್ವ ಏನು ಅನ್ನೋದನ್ನು ನೋಡೋದಾದರೆ ನಾವು ಇದರ ಬಗ್ಗೆ ಸ್ವಲ್ಪ ಅರ್ಥ ಮಾಡಿಕೊಳ್ಳಬೇಕು. ತಮಸ್ಸು ಅಂದರೆ ಜಡತ್ವ, ಅಲಸ್ಯಕರ ಗುಣ, ಸ್ತ್ರೈಣ ಗುಣ, ಕತ್ತಲು ತುಂಬಿದ ವಾತಾವರಣದ ಹಾಗೆ. ರಜಸ್ಸು ಎಂದರೆ ಅದಕ್ಕೆ ವಿರುದ್ಧವಾದದ್ದು, ಸಕ್ರಿಯತೆ, ಚಟುವಟಿಕೆ, ಆಕ್ರಮಣಕಾರಿತನ, ಬೆಳಕು ಇರುವಂತಹ ವಾತಾವರಣ. ಸತ್ವ ಅಂದರೆ ಈ ಎರಡರ ಮಿಶ್ರಣ, ಸ್ತ್ರೀ ಮತ್ತು ಪುರುಷ, ಕತ್ತಲು ಮತ್ತು ಬೆಳಕು ಇರುವಂಥದ್ದು. ಇದನ್ನು ಸಂಧ್ಯಾ ಸಮಯಕ್ಕೆ ಹೋಲಿಸಲಾಗುತ್ತೆ. ಈ ಎರಡರ ಮಿಶ್ರಣವಾಗಿರ್ತಕ್ಕಂಥದ್ದು ಸಮತೋಲನದ ಸ್ಥಿತಿ, ಸಮ್ಯಕ್ ಜಾಗೃತಿ ಅಥವಾ ದೃಷ್ಟಿಕೋನ ಅಂತಲೂ ಕರೀಬಹುದು. ವಾಸ್ತವವಾಗಿ ನಾವು ಸತ್ಯವನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಕೇವಲ ಸ್ತ್ರೀ ಗುಣ ಅಥವಾ ಪುರುಷ ಗುಣದಿಂದ ಸಾಧ್ಯ ಇಲ್ಲ. ಒಂದು ದೇಹದಲ್ಲಿ ಸ್ತ್ರೀ ಮತ್ತು ಪುರುಷ ಇಬ್ಬರ ಗುಣವೂ ಮಿಶ್ರಿತವಾಗಿರುತ್ತೆ. 2 ದೃಷ್ಟಿಕೋನ ಅಡಗಿರುತ್ತೆ. ನಮ್ಮ ಸತ್ಯನಿಷ್ಠೆಯಲ್ಲಿ 2ರ ಮಿಶ್ರಣವೂ ಮುಖ್ಯ. ಸ್ತ್ರೀ ಪುರುಷರ ಸಂಭೋಗದ ಕ್ಷಣದಲ್ಲಿ ಆಳವಾದ ಪರಾಕಾಷ್ಠೆಯ ಅನುಭವವನ್ನು ಅನುಭವಿಸಿದರೂ ಸಹ ಅದು ಒಂದು ವೇಳೆ ಕ್ಷಣಿಕ ಕೂಡ ಆಗಬಲ್ಲದು. ನಂತರ ನಿರಾಸೆ ಉಂಟಾಗುತ್ತೆ. ನಾವು ಮತ್ತೆ ಏಕಾಂಗಿ ಆಗ್ಬಿಡ್ತೀವಿ. ಈ ಇನ್ ಮತ್ತು ಯಾಂಗ್ ಇವೆರಡೂ ಒಟ್ಟುಗೂಡಿ ಪೂರ್ಣತೆಯಲ್ಲಿ ರಾಸಾಯನಿಕ ರೂಪಾಂತರಣೆ ಉಂಟಾಗ್ತಕ್ಕಂಥದ್ದು. ಇದು ಉಂಟಾಗುವವರೆಗೆ ನಾವು ಹಂಬಲಿಸುತ್ತಲೇ ಇರ್ತೇವೆ, ತುಡಿತದಲ್ಲಿರ್ತೇವೆ. ಇಲ್ಲಿ ಕತ್ತಲು ಮತ್ತು ಬೆಳಕು ಇವೆರಡರ ಮಿಲನ ಅದು ಬೇರೆ ಬೇರೆಯಾಗಿ ಘಟಿಸುತ್ತೆ. ಧ್ಯಾನದ ಇಡೀ ಕಲೆ ಇದೇ ಆಗಿರುತ್ತೆ ಸ್ನೇಹಿತರೆ. ಒಮ್ಮೆ ಘಟಿಸುವಂತೆ ಮಾಡುತ್ತೆ. ಈ ಘಟಿಸುವಿಕೆಯಲ್ಲಿ ನಮಗೆ ನೀರವತೆ, ಸಮತೋಲನ, ಮೌನ ಮತ್ತು ಶಾಂತಿ ಅದು ನಿಜಕ್ಕೂ